ಎಲ್ಲೂ ಕೆಳಗಡೆ ಇದ್ದಾರೆ. ಸೊ ಅದಕ್ಕೆ ಯಾರ ಹೆಸರು ತಗೊಳ್ಳೋದಿಲ್ಲ, ಎಲ್ಲ ಕ್ಷಮಿಸಬೇಕು. ಸೊ ಇವತ್ತು ಇಂದಿರಾ ಪ್ರಿಯದರ್ಶಿನಿ ಅವಾರ್ಡ್ ಪಡೆದಂತ 3 ಜನ ನನ್ನ ಸೋದರಿಗಳಂತ ಮಮತಾ ಬೇಗಂ ಅವರು, ನಮ್ಮ ಲಲಿತಾ ನಾಯ್ಕರವರು ಮತ್ತು ವಾಸಿತ್ರಿ ಶಿವಣ್ಣರವ್ರನ್ನ ಕಾಂಗ್ರೆಸ್ ಪಕ್ಷ ಇವತ್ತು ಬಹಳ ಗೌರವದಿಂದ ಅಭಿನಂದಿಸ್ತಾ ಇದೆ. ಅವರ ಸೇವೆ ಇದೊಂದು ಚಂದ್ರಶೇಖರ್ ಅವರು, ನಮ್ಮ JC ಚಂದ್ರಶೇಖರ್ ನನ್ನ ತಲೆಗೆ ಹಾಕಿದ್ರು, ಇದನ್ನ ಬೆಳ್ಕೊಂಡು ಹೋಗ್ಲಿ ಅಂತೇಳಿ. ನಾವ್ಯಾರು ಎಷ್ಟು ದಿನ ಇರ್ತೀವಿ ಅನ್ನೋದು ಮುಖ್ಯ ಅಲ್ಲ, ನಾನು ಪರ್ಮನೆಂಟ್ ಆಗಿ ಇರುವುದಿಲ್ಲ ಅನ್ನೋದು ನನಗೂ ಅರಿವಿದೆ. ಸೊ ಇದ್ದಂತ ಸಂದರ್ಭದಲ್ಲಿ ಏನು ಲೈಫ್ ಲೈನ್ ನ ಸೆಟ್ ಮಾಡಿ ಹೋಗ್ತೀವಿ ಅದು ಬಹಳ ಮುಖ್ಯ. ಅದಕ್ಕೆ ಮುಂದಕ್ಕೆ ಪ್ರತಿ ವರ್ಷನೂ ಕೂಡ ಹಿಂಗೇನಾದ್ರು ಒಂದು ಗುಡಿಸಿ ಯಾರೇ ಬರಲಿ ಅವರು ಮಾಡ್ಕೊಂಡು ಹೋಗ್ಲಿ ಅನ್ನೋ ದೃಷ್ಟಿಯಿಂದ ಈ ಕೆಲಸವನ್ನ ಪ್ರಾರಂಭವನ್ನ ಮಾಡಿದ್ದೇವೆ. ಸೊ ಅವರಿಗೆ 3 ಜನ ಕೂಡ ಮಮತಾ ಬೇಗಂ ಅವರು, ನಾನು ಜೊತೆಲಿ ಕೃಷ್ಣರವರು ಅಧ್ಯಕ್ಷರಾಗಿದ್ದಾಗ ಜೊತೆಲಿ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳಾಗಿ ಇಬ್ಬರು ಕೆಲಸ ಮಾಡಿದ್ದೇವೆ. ವಾಸತಿ ಶಿವಣ್ಣರವರು ನಾವು ಕೂಡ ಜೊತೆ ಕೆಲಸ ಮಾಡಿದ್ದೇವೆ. ಅದಾದ್ಮೇಲೆ ನಮ್ಮ ಅವರು ಮಂತ್ರಿ ಇದ್ರು, ಶಾಸಕರಿದ್ರು. ಸೊ ಅವರು ಕೂಡ ಜೊತೆಲಿ ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ ಅವರು ಕೂಡ ಎಲ್ಲ ದುಡಿದಿದ್ದಾರೆ. ಸೊ ಬೆಟ್ಟಿ ಲಲಿತಾ ನಾಯ್ಕ ಅವರು, ಅವರು ಕೂಡ ಒಂದು ದೊಡ್ಡ ಹೋರಾಟ, ಯಾವುದೇ ಪಾರ್ಟಿಗೂ ಕೂಡ ಕಾಂಗ್ರೆಸ್ ಪಕ್ಷದ ಬಗ್ಗೆ ಅಪಾರವಾದಂತಹ ಚಿಂತನೆ ಇಟ್ಕೊಂಡಿದ್ರು. ಕೊನೆಗೆ ನಾನು ಕಾಂಗ್ರೆಸ್ಸಿಗನಾಗೆ ಸಾಯ್ಬೇಕು ಅಂತ ಹೇಳಿ ಕೊನೆಗೆ ಬಂದು ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದಾರೆ. 3 ಜನಕ್ಕೂ ಕೂಡ ನಾನು ಈ ಸಂದರ್ಭದಲ್ಲಿ ನಾನು ಅಭಿನಂದಿಸಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಇವತ್ತು ಒಬ್ಬ ದೇಶದ ಒಬ್ಬ ಹುಕ್ಕಿನ ಮಹಿಳೆ ಇಂದಿರಾ ಗಾಂಧಿಯವರ ಜನ್ಮದಿನವನ್ನ ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೇವೆ. ಬೆಳಗ್ಗೆ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, ಖರ್ಗೆ ಸಾಹೇಬರೆಲ್ಲ ಬೆಳಗ್ಗೆ ಹೋಗಿ ಆ ಶಕ್ತಿ ಸ್ಥಳದಲ್ಲಿ ಗೌರವವನ್ನು ಕೊಟ್ಟು ಬಂದಿದ್ದಾರೆ. ನನಗೂ ಒಂದು ದೊಡ್ಡ ಭಾಗ್ಯ. ಒಂದಿನ ಇಂದಿರಾ ಗಾಂಧಿಯವರು, ಸೋನಿಯಾ ಗಾಂಧಿಯವರನ್ನು ಕರೆದು ಆ ಇಂದಿರಾ ಗಾಂಧಿಯವರ ಜಾಗದ ಸುತ್ತಮುತ್ತಲು ಕೂಡ ಸ್ವಲ್ಪ ರಿಪೇರಿ ಮಾಡಿಸಪ್ಪ ಅಂತ ಏನೋ ಹೇಳಿದ್ರು ನನಗೆ. ಅಲ್ಲೂ ಕೂಡ ರಾಹುಲ್ ಗಾಂಧಿಯವರ ಅಂತಿಮ ಸ್ಥಳದಲ್ಲೂ ಕೂಡ ಪೆರಂಬರಲ್ಲೂ ಕೂಡ ನನ್ನ ಗ್ರನೈಟ್ ಹಾಕುವಂತ ಒಂದು ಭಾಗ್ಯ ರಾಜೀವ್ ಗಾಂಧಿ ಅವ್ರದ್ದು ಇತ್ತು. ಅದಾದ್ಮೇಲೆ ಇಂದಿರಾ ಗಾಂಧಿ ಅವ್ರದ್ದು ಕೂಡ ಹೇಳಿದ್ರು. ಸೊ ನಾನು ನನ್ನ ತಮ್ಮ ಇಬ್ರು ಹೋಗಿ ನಂದೇ ಕ್ವಾರಿಯಿಂದ ತೆಗೆದುಕೊಂಡೋಗಿ ಅವತ್ತು ಕಾಲಲ್ಲಿ ಮಲ್ಟಿ ಕಲರ್ ಗ್ರಾನೈಟ್ ನ ಅಲ್ಲಿ ಹಾಕಿತ್ತು. ಸ್ವಲ್ಪ ಸುತ್ತಮುತ್ತಲೆಲ್ಲ ರಿಪೇರಿ ಮಾಡಿ ಅದಕ್ಕೇನ್ ಮಾಡ್ಬೇಕು ಸೇವ್ ಮಾಡೋಂಥ ಒಂದು ಭಾಗ್ಯ ನನಗೆ ಸಿಕ್ಕಿದೆ. ಇಂದಿರಾ ಗಾಂಧಿ ಅವರ ಸತ್ತು ದಿನ ಇವರೆಲ್ಲ ಇಲ್ಲಿ ನನ್ನ ಜೊತೆ ಇದ್ದಾರೆ. ನಾವು ರೈಲಲ್ಲಿ ಹೋಗ್ತಾ ಇದ್ದೋ ಇದಕ್ಕೆ ದೆಹಲಿಗೆ, ಯೂತ್ ಕಾಂಗ್ರೆಸ್ ಕನ್ವೆನ್ಷನ್ ಇತ್ತು. ಸೊ ಆಲ್ಮೋಸ್ಟ್ ದೊಡ್ಡಬಳ್ಳಾಪುರ ಮುಟ್ಟಿದ್ದು ನಾವು. ಅಷ್ಟೊತ್ತಿಗೆ ಇದಕ್ಕೆ ಟ್ರೈನ್ ನಿಂತೋಯ್ತು. ನೋಡಿದ್ರೆ ಇಂದಿರಾ ಗಾಂಧಿ ಅವರು ಈ ರೀತಿ ಆಯ್ತು ಅಂತ ಬಂದ್ರು. ಬರೋಷ್ಟೊತ್ತಿಗೆ ದೊಡ್ಡ ಗಲಾಟೆ ಬೆಂಗಳೂರಲ್ಲಿ. ಆಮೇಲೆ ಕೊನೆಗೆಲ್ಲ ನಮ್ಮೆಲ್ಲ ಮಾರ್ಕೆಟ್ ನಡ್ಕೊಂಡು ಹೋಗ್ತಾ ಇದ್ದೋ. ಆಮೇಲೆ ಅಲ್ಲಿ ಬಂದು ಪೊಲೀಸರು ತುಂಬ ನೋಡು ನನ್ನ ತಗೊಂಡೋಗಿ ನನ್ನ ಮಲ್ಲೇಶ್ವರಂ ಪೊಲೀಸ್ ಸ್ಟೇಷನ್ ಹಾಕೊಂಡು ಕುಂಡಿಸ್ಕೊಂಡಿದ್ರು. ಆದ್ಮೇಲೆ ಒಂದಷ್ಟು ದಿನ ಆಯ್ತು, ಕೊನೆಗೆ ಬಿಟ್ಟಾದ್ಮೇಲೆ ಕೊನೆಗೆ ಇದಕ್ಕೋಸ್ಕರ ಅವ್ರನ್ನ ಅನೌನ್ಸ್ ಬಿಡೋದಿಲ್ಲ, ಲೇಟ್ ಮಾಡೋದು ಡಿಕ್ಲೇರ್ ಮಾಡಲಿಕ್ಕೆ. ಅದಾದ್ಮೇಲೆ ಪುಟ್ಟರಂಗಪ್ಪ ಅಂತ ಬಟ್ DC ಇದ್ರು. ನಂದು ಥಿಯೇಟರ್ಗೆ ಅರ್ಜಿ ಹಾಕೊಂಡಿದ್ದೆ, ಸಿನಿಮಾ ಥಿಯೇಟರ್ಗೆ ಒಂದು ಅರ್ಜಿ ಹಾಕಿದ್ದೆ ಟೂರಿಸ್ಟ್ ಟ್ಯಾಕ್ಸ್ಗೆ ನಮ್ಮೂರಿನಲ್ಲಿ. ಆ ಪುಟ್ಟರಂಗಪ್ಪ DC ಅಂತ ಚಿತ್ರದುರ್ಗದವ್ರು ಅಂತ ಕಾಣ್ತಿದ್ದೆ. ಚಿತ್ರದುರ್ಗ ಇರಬೇಕು ಅವ್ರು ನನ್ ಕೇಳಿದ್ರು, ಏನ್ ಹೆಸರಿರ್ತೀಯ ಶಿವಕುಮಾರ್ ಅಂತ ಕೇಳಿದ್ರು. ನಾನು ಹೇಳಿದ್ರೆ ಏನ್ ಮಾಡ್ಬೇಕು ಅಂತ. ನೋಡಿ ಇಂದಿರಾ ಗಾಂಧಿ ಅವ್ರು ಹಿಂಗ ಆಯ್ತಲ್ಲ ಅಂತ. ಕೊನೆಗೆ ನನಗೂ ಒಂದು ಅಭಿಮಾನ. ಸೊ ನಮ್ಮೂರಲ್ಲೆಲ್ಲ ಕೊನೆಗೆ ಜನ ನೋಡ್ಲಿ ಅಂತೇಳಿ ಅವ್ರದ್ದು ಗ್ರೌಂಡ್ ಟಿವಿ, ಕಲರ್ ಟಿವಿ, 10,000 ಟಿವಿ ರೂಪಾಯಿ ಕೊಟ್ಬಿಟ್ಟು ಎತ್ಕೊಂಡು ಹೋಗೋ ದೊಡ್ಡ ಟಿವಿನ ಮೇಲ್ಗಡೆ ಬಿಲ್ಡಿಂಗ್ ಮೇಲ್ಗಡೆ ಇಟ್ಬಿಟ್ಟು ಜನ ಬಂದು ಏನು ಒಳ್ಳೆ ಸಿನಿಮಾ ನೋಡೋದು ಹೋಗ್ತಾ ಇದ್ರು ನಡೀತಾರಂತ. ಆಗ ದೂರದರ್ಶನ ಮಾತ್ರ ಇತ್ತು. ದೊಡ್ಡ ಅಂಟನ ಹಾಕ್ಬಿಟ್ಟು ಕಟ್ಬಿಟ್ಟು ಜನಕ್ಕೆ ತೋರಿಸ್ದೆ. ಆಗ ಬಂದ ಮೇಲೆ ಕೇಳಿದ್ರು. ಸೊ ಅದಕ್ಕೆ ನಾನು ಇಂದಿರಾಜಿ ಚಿತ್ರಮಂದಿರ ಅಂತ ನನ್ನ ಚಿತ್ರಮಂದಿರಕ್ಕೆ ಸೊ ಅಲ್ಲಿಂದ ಒಂಥರ ರಾಜಕಾರಣ.
ಅದಾದ್ಮೇಲೆ ರಾಜೀವ್ ಗಾಂಧಿ ಅವರು ಈ ದೇಶದ ನಾಯಕತ್ವವನ್ನು ಮಾಡಿದ್ರು. ಸೊ ನನಗೆ ವಿನಯ್ ಕುಮಾರ್ ಸೊರ್ಕೆಗೆ ನಾನು ಸ್ಟೂಡೆಂಟ್ ಲೀಡ್ರು, ಇವರು ನಮ್ಮ NSU ಅಧ್ಯಕ್ಷರು. ಸೊ ನನಗೆ ಅವತ್ತು ಅಸೆಂಬ್ಲಿಗೆ ಟಿಕೆಟ್ 75ರಲ್ಲಿ ಇಂದಿರಾ ಗಾಂಧಿ ಅವರು ಸತ್ತ ಮೇಲೆ ರಾಜೀವ್ ಗಾಂಧಿ ಅವರು ದೇಶದ ನಾಯಕತ್ವ ವಹಿಸ್ಕೊಂಡ ಮೇಲೆ ಅವರು ದೊರೆತರು. ಅವರು ನನಗೆ ಟಿಕೆಟ್ ಕೂಡ ಕೊಟ್ಟರು. ನಾನು ರೇವಣ್ಣ ನಮ್ಮ ಇಲ್ಲಿ ನಮ್ಮ ರಾಯ್ ನಾವೆಲ್ಲ ಅಸೆಂಬ್ಲಿಗೆ ಜೊತೆಗೆ ಒಟ್ಟಿಗೆ ನಿಂತ್ಕೊಂಡು ರಾಮಲಿಂಗಾರೆಡ್ಡಿ ನಾವೆಲ್ಲ ಇಲ್ಲಿರೋದು ಹೇಳ್ತಾ ಇದ್ದೀನಿ ಅಷ್ಟೇ. ಹೇಳಕ್ ಒಂದು ದೊಡ್ಡ ಲಿಸ್ಟ್ ಇದೆ ಅದು.